ನಮಸ್ತೆ ಕರ್ನಾಟಕ. ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತು RCB ಮ್ಯಾಚ್ ಇದೆ ಮತ್ತು ನಾನಿವತ್ತು ಕಲಿಕಾ ಕೇಂದ್ರನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ದು. ಸ್ಪೆಷಲ್ ಡೇ ಸ್ಪೆಷಲಾಗಿ ಇರಬೇಕಲ್ವ, ಅದಕ್ಕೆ ಚಿಕನ್ ಕಟ್ ಮಾಡಿಸ್ಕೊಂಡು ಹಾಗೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಊರಿಗೆ ಹೋದೆ. ಊರಿಂದ ಬಂದು ಸರ್ರು ನನಗೆ ಕೀ ಕೊಟ್ಟರು, ಇದೇ ಸ್ಕೂಲಲ್ಲಿ ಮಾಡಿ ಅಂತ. ಅವರು ಇದೇ ಸ್ಕೂಲಲ್ಲಿ ಮಾಡಿ ಅಂದಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕೆಂದರೆ ಆ ಸ್ಕೂಲ್ ಬಂದುಬಿಟ್ಟು ಆ ಕಡೆ ಇರೋದು, ಅಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ ಮತ್ತು ಗಲೀಜಾಗಿತ್ತು. ನನಗೂ ಅಲ್ಲಿ ಹೆಂಗಪ್ಪ ಮಾಡೋದು ಅಂತ ಬೇಜಾರಾಗಿತ್ತು. ಸರ್ರು ಇಲ್ಲೇ ಮಾಡಿ ಅಂತ ಹೇಳಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಹುಡುಗರು ಇನ್ನೂ 5:45ಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ಹಿಂದಿನ ದಿನವೇ ಹೋಗ್ಬಿಟ್ಟು ಹುಡುಗರನ್ನೆಲ್ಲ ಮನೆ ಭೇಟಿ ಮಾಡಿ ಹುಡುಗರನ್ನೆಲ್ಲ ಕರೆದ್ಬಿಟ್ಟು ಬಂದಿದ್ದೋ. ನಾನು, ನನ್ನ ಮಗಳು ಮತ್ತು ಮಾನವಿ ಅಂತ ನನ್ನ ಮಗಳು ಫ್ರೆಂಡು, ಮೂವರು ಕರೆದು ಬಂದಿದ್ದು. ಎಲ್ಲ ಹುಡುಗರು ಬಂದಿದ್ದರು. ಇನ್ನೂ ಸ್ವಲ್ಪ ಹುಡುಗರು ಬರೋರಿದ್ದಾರೆ ಅಂತ ಹೇಳ್ತಾಯಿದ್ರು, ಅವ್ರು ಇನ್ನೂ ಬಂದಿರಲಿಲ್ಲ. ಮೊದಲನೇ ದಿನದ ಕಲಿಕಾ ಕೇಂದ್ರದ ಅನುಭವ ಮಾತ್ರ ನನಗಂತೂ ತುಂಬ ಚೆನ್ನಾಗಿತ್ತು. ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇರೋವಂಥ ಕೆಲಸ ಇದು. ಮಕ್ಕಳು ಯೋಚನೆಗಳು ಹೆಂಗಿರ್ತವೆ ಅಂತಂದರೆ, ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರೆ, ಒಬ್ಬೊಬ್ಬರು ಮಾತಾಡ್ತಾರೆ ನೋಡಬೇಕು. ಅದಕ್ಕೆ ನೆಕ್ಸ್ಟ್ ರಿಯಾಕ್ಷನ್ ನಾವು ಏನು ಕೊಡಬೇಕು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಶಾರ್ಪ್ ಇದ್ದಾರೆ ಮಾತ್ರ ಮಕ್ಕಳು. ಒಳಗಡೆ ಹೋದರೆ ಸ್ವಲ್ಪ ಕತ್ಲೆ ಆಗಿತ್ತು. ನೋಡಿದ್ರೆ ಬಲ್ಪ್ ಬರ್ನ್ ಆಗಿಬಿಟ್ಟಿತ್ತು. ಒಂದು ಹೊಸದನ್ನು ಬಲ್ಪ್ ತರಿಸಿ ನಾನೇ ಹಾಕಿದೆ. ಅಷ್ಟು ಎತ್ತರಕ್ಕೆ ನನಗೆ ಎಟಕ್ತಾ ಇರಲಿಲ್ಲ ಅಂದ್ಬಿಟ್ಟು ಚೇರೆಲ್ಲ ಒಟ್ಟು ಮಾಡಿ ನಾನೇ ಹತ್ತಿ ಹಾಕಿದೆ. ನನ್ನ ಮಗಳು ಬಲ್ಪ್ ಕೊಡೋವಾಗ ನೋಡ್ತೀನಿ ಕೈಯಲ್ಲಿ RCB ಅಂತ ಬರ್ಕೊಂಡಿದ್ಲು. ಪೂಜೆ ಮಾಡಿ ಇವತ್ತು RCB ಮ್ಯಾಚ್ ಗೆಲ್ಲಬೇಕು ಅಂತ ಬರ್ಕೊಂಡಿದ್ಲಂತೆ ಕೈಗೆ RCB ಅಂತ. ಸೊ ನಾನೇ ಹತ್ತಿ ಬಲ್ಪ್ ಹಾಕಿದೆ. ಕರೆಂಟ್ ಬಂತು. ಮಕ್ಕಳು ಕರೆಂಟ್ ಬಂದ ತಕ್ಷಣ ತುಂಬ ಖುಷಿಪಟ್ಟರು. ಸೊ ಅವ್ರಿಗೆ ಮೊದಲನೇದಾಗಿ ಪ್ರಾರ್ಥನೆ ಮಾಡಿಸ್ಬೇಕಾಗಿತ್ತು. ಪ್ರಾರ್ಥನೆ ಎಲ್ಲ ಮಾಡಿ ಮೆಡಿಟೇಷನ್ ಮಾಡಿಸ್ದೆ ಫಸ್ಟು. ಅವ್ರವ್ರ ಕ್ಲಾಸಲ್ಲಿ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಎಲ್ಲ ಕೇಳ್ಕೊಂಡು ಎಲ್ಲರನ್ನೂ ಪರಿಚಯ ಮಾಡಿಕೊಂಡು, ಇವರೆಲ್ಲರೂ ನಮ್ಮೂರು ಹುಡುಗ್ರೇ, ಆದರೂ ಸರಿಯಾಗಿ ನನಗೆ ಗೊತ್ತಿಲ್ಲ ಅವರ ಹೆಸರುಗಳೆಲ್ಲ. 4ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಯಾರು ಬೇಕಾದರೂ ಬರ್ಬೋದು ಈ ಕಲಿಕಾ ಕೇಂದ್ರಕ್ಕೆ. ಅವ್ರ ಇಷ್ಟಪಟ್ಟು ಬರ್ಬೋದು, ನಾವೇನು ಬಲವಂತ ಮಾಡೋ ಹಾಗಿಲ್ಲ. ಈ ಕಲಿಕಾ ಕೇಂದ್ರದ ಉದ್ದೇಶ ಏನಂತಂದರೆ ನಮ್ಮ ನಾಡು, ನುಡಿ, ಮಣ್ಣು ಇದ್ರ ಬಗ್ಗೆ ತಿಳಿಸೋದು ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಸೋದು. ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಏನೇನು ಆಚರಣೆಗಳಿದೆ ಅದನ್ನೇ ಹೇಳ್ಕೊಡೋದು. ಮತ್ತು ಊರಲ್ಲಿ ಕೆಲವೊಂದು ಆಚರಣೆಗಳನ್ನು ನಮಗೆ ಟ್ರೈನಿಂಗ್ ಕೊಡ್ತಾರೆ, ಅದನ್ನೆಲ್ಲ ಮಾಡಬೇಕು ನಾವು. ಇದ್ರ ಬಗ್ಗೆ ತುಂಬ ವಿಷಯಗಳಿದೆ ಹಂಚ್ಕೊಳ್ಳೋಕ್ಕೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ 6 ಗಂಟೆಯಿಂದ 8 ಗಂಟೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮಕ್ಕಳ ಜೊತೆ ಮೊದಲನೇ ದಿನ ಅಂತೂ ಸೂಪರಾಗಿ ಹೋಯ್ತು. ನನಗಂತೂ ತುಂಬ ಖುಷಿ ಆಯಿತು. ಕಲಿಕಾ ಕೇಂದ್ರದ ಸದಸ್ಯೆಯಾಗಿ ಮಾಡ್ಕೊಂಡಿದ್ದಕ್ಕೆ ನಾನು ನನ್ನ ತಂಡಕ್ಕೆ ಧನ್ಯವಾದಗಳನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹುಡುಗರೆಲ್ಲರೂ ಹೋದರು. ನಾನು ಸ್ಕೂಲ್ಗೆ ಬೀಗ ಹಾಕ್ಕೊಂಡು ನಾನು ಮನೆ ಕಡೆ ಬಂದೆ. ನಾನು ಬರೋ ಅಷ್ಟರಲ್ಲಿ ಆಗಲೇ 8 ಗಂಟೆ ಮೇಲಾಗಿತ್ತು. ಕ್ರಿಕೆಟ್ ಸ್ಟಾರ್ಟ್ ಆಗಿ ಆಗಲೇ 1 ವಿಕೆಟ್ ಹೋಗಿತ್ತು. ಬೇಜಾರಾಗಿತ್ತು. ಇನ್ನು ಅಡುಗೆ ಬೇರೆ ಮಾಡಬೇಕಾಗಿತ್ತು. ಚಿಕನ್ ಬೇರೆ ತಂದಿಟ್ಟಿದ್ದೆ. 1 ವಿಕೆಟ್ ಹೋಗಿತ್ತೆ ಅನ್ನೋದು ಬೇರೆ ಬೇಜಾರಿತ್ತು. ಏನಾಗುತ್ತಪ್ಪ ಇವತ್ತು ಮ್ಯಾಚಲ್ಲಿ ಅನ್ನೋದು ಬೇರೆ ಭಯ. ಈ ಕಡೆ ಬೇರೆ ಕೆಲಸ. ಟಾಸ್ ಓದ್ತಿತ್ತು RCB ಅಂತ ಕೇಳಿ ಅದು ಬೇರೆ ಬೇಜಾರಾಗಿತ್ತು. ಅದೇ ಬೇಜಾರಲ್ಲಿ ಅರ್ಧ ಆ ಕಡೆ TV ನೋಡೋದು, ಈ ಕಡೆ ಅಡುಗೆ ಮಾಡೋದು, ಹಿಂಗೆ ಮಾಡಿ ಹಂಗೂ ಹಿಂಗೂ ಸಾಂಬಾರು ಮಾಡಿ ಮುಗಿಸ್ದೆ. ನಾವು ಹಾಕೋ ವೀಡಿಯೋಸ್ನ ತುಂಬ ಜನ ಇಷ್ಟಪಟ್ಟು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಮತ್ತು ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾಯಿದ್ದೀರಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ನನ್ನ ದೊಡ್ಡ ಮಗಳು ಏನು ಮಾಡ್ತಾಯಿದ್ದಾಳೆ ಅಂತ. ಅವಳಿಗೆ ಸುದೀಪ್ ಸರ್ ಅಂದರೆ ಪಂಚಪ್ರಾಣ. ಆ ಸುದೀಪ್ ಸರ್ ಯಾವ ಪಿಕ್ಚರ್ ಬರಲಿ, ಹಾಡುಗಳು ಬರಲಿ ಅಷ್ಟು ಇಷ್ಟಪಡ್ತಾಳೆ. ಡೈಲಿ ಅವಳಿಗೆ ಮಲ್ಗೋವಾಗ ಅಪ್ಪ ಸುದೀಪ್ ಸರ್ನ ಕರ್ಕೊಬತ್ತೀಯ ಅಂತ ಕೇಳ್ತಾಳೆ. ಆಮೇಲೆ ಸುದೀಪ್ ಸರ್ನ ಕರ್ಕೊಬತ್ತೀನಿ, ನಾಳೆ ಕರ್ಕೊಬತ್ತೀನಿ ಅಂತ ಹೇಳಿದರೆ ಮಾತ್ರ ಮಲ್ಗೋದು. ಡೈಲಿ ಇದೊಂದು ಚಾಂಟ್ ಥರ ಮಾಡ್ಕೊಂಬಿಟ್ಟವಳೆ. ದಯವಿಟ್ಟು ಯಾರಿಗಾದ್ರೂ ಸುದೀಪ್ ಸರ್ ಪರಿಚಯ ಇದ್ದರೆ ದಯವಿಟ್ಟು ಹೇಳಿ. ಅವಳನ್ನ ಒಂದು ಸಲ ಮೀಟ್ ಮಾಡಿಸ್ಬೇಕು ಅವ್ರ ಜೊತೆ. ಇನ್ನು ನನ್ನ ಚಿಕ್ಕ ಮಗಳ ಬಗ್ಗೆ ಹೇಳಬೇಕು ಅಂದರೆ ಅವಳು ಪಕ್ಕಾ ಕ್ರಿಕೆಟ್ ಅಭಿಮಾನಿಯವಳು. ಒಂದೊಂದು ವಿಕೆಟ್ ಹೋದಾಗ್ಲೂ ನಮ್ಮ ಅತ್ತಿಗೆ ಮನೆಗೆ ಓಡಿ ಬರೋದು, ಇಲ್ಲಿ ಅವ್ರ ಜೊತೆ ಎಲ್ಲ ಹೇಳೋದು, ಇಲ್ಲಿ ಸೆಲೆಬ್ರೇಷನ್ ಮಾಡೋದು, ಮತ್ತೆ ಓಡಿ ಬರೋದು, ಇದೇ ಥರ ಮಾಡ್ತಾಯಿದ್ಲು. ಇಲ್ಲೊಂದು ಗ್ಯಾಂಗ್ ಕ್ರಿಕೆಟ್ ನೋಡ್ತಾ ಇದೆ ನೋಡಿ. ಇವರು ನಮ್ಮ ಫ್ಯಾಮಿಲಿಗೆ ಸೆಕೆಂಡ್ ತಿಮ್ಮಜ್ಜಮ್ಮ ಅಂತ. ನಿಮ್ಮ ಕ್ರಿಕೆಟ್ ಬಗ್ಗೆ ಅನಿಸಿಕೆ ಹೇಳಿ. ನಮಗೆ ಗೊತ್ತಲ್ಲ
ಯಾರು ಗೆಲ್ತಾರೆ ಇಲ್ಲ ಕಿತ್ತಕ್ಕೆಲ್ಲ RCB ಅನ್ನು ನೆಕ್ಸ್ಟ್ ವಿನ್ನಿಂಗ್ ಮೂಮೆಂಟ್ನ ಅವ್ರದೇ ವಯಸ್ಸಲ್ಲಿ ಕೇಳಿ ಎಂಜಾಯ್ ಮಾಡೋಣ ಬನ್ನಿ. ಸುದೀಪ್ ಮಾತಾಡಿದ್ನಲ್ಲ ಎಷ್ಟು ಜನ ಮಾತಾಡಿದ್ರು. 17 ವರ್ಷ ಆದಮೇಲೆ ನಾವು ಈ ವಿನ್ನಿಂಗ್ ಮೂಮೆಂಟ್ನ ಎಂಜಾಯ್ ಮಾಡಿದ್ದೀವಲ್ವ. ಬೆಂಗಳೂರು ಎಷ್ಟು ಜಗಮಗಿಸ್ತಾ ಇದೆ ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಎಲ್ಲರ ಮನೇಲೂ ಸೆಲೆಬ್ರೇಟ್ ಮಾಡಿರ್ತೀವಿ. ಯಾರ್ಯಾರ ಮನೇಲಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಈ ವಿನ್ನಿಂಗ್ ಮೂಮೆಂಟ್ನ ಎಂಜಾಯ್ ಮಾಡೋ ಟೈಮಲ್ಲಿ ಕಾಲು ತುಳಿತಕ್ಕೆ ಸಿಕ್ಕಿ 11 ಜನ ಸತ್ತೋಗಿದ್ದು ನಿಜವಾಗ್ಲೂ ಬೇಜಾರಾಗುತ್ತೆ. ಇಂಥ ಸಂದರ್ಭಗಳಲ್ಲಿ ಏನೇ ಆದ್ರೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ಬೇರೆಯವ್ರನ್ನ ಹೊಣೆ ಮಾಡೋಕ್ಕಾಗಲ್ಲ ನಾವು. ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತಿರೋರ ಕುಟುಂಬಕ್ಕೆ ದುಃಖನ ಬರ್ಸೋವಂಥ ಶಕ್ತಿನ ದೇವ್ರು ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಮೊದಲು ಎಂಟರ್ಟೈನಿಂಗ್ ಆಗಿತ್ತು, ಕೊನೆಗೆ ಸ್ವಲ್ಪ ಬೇಜಾರು ಆಯಿತು ಅಂತ ಅಂದ್ಕೊತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.